ಎಲ್ರಿಗೂ ನಮಸ್ಕಾರ. ಹೂ ಜೊತೆ ನಾಡಿ ತರಬೇತಿ ಸೇರುತ್ತೆ ಅಂತಾರಲ್ಲ, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ತಂಡ ಪ್ರೊಡಕ್ಷನ್ ಮಾಡ್ತಾ ಇರೋದು, ಒಂದು ತುಂಬ ಅನುಭವ ಇರೋ ಒಂದು ಸೂಪರ್ ಸ್ಟಾರ್ ನಡೆಸ್ತಾ ಇರೋದು. ಆ್ಯಂಡ್ ಸಿನಿಮಾದಲ್ಲಿ ಒಂದು ದೊಡ್ಡ ಪರಿಣಿತಿ ಆಗಿರುವ ಆರ್ಟ್ ಡೈರೆಕ್ಟರ್ ಅವರು, ಪ್ರೊಡಕ್ಷನ್ ಡಿಸೈನ್ ಮಾಡ್ಬೋದು, ಕರ್ನಾಟಕದ ಕ್ಯಾಮ್ರಾಮನ್ನು, ಇಷ್ಟೆಲ್ಲ ಬಂದು ಈ ಎಕ್ಸ್ಪೀರಿಯನ್ಸ್ ತಂಡ ಜೊತೆಗೆ ನಾನು ಸೇರಿಕೊಂಡು ಮಾಡುವಂಥ ಒಂದು ಚಿತ್ರ ಕ್ರಾಂತಿ. ಸೊ ಈ ಕ್ರಾಂತಿ ಅನ್ನೋದು ಇಷ್ಟು ದೊಡ್ಡದಾಗಿ ತೆರೆ ಮೇಲೆ ಕಾಣಿದಾಗ ತುಂಬ ದೊಡ್ಡದಾಗಿ ಕಾಣೋದಕ್ಕೆ ತುಂಬ ದೊಡ್ಡ ಶಕ್ತಿಗಳೇ ಇದೆ. ಅದರಲ್ಲಿ ಮೊದಲನೇ ದೊಡ್ಡ ಶಕ್ತಿ ದರ್ಶನ್ ಸರ್. ಮೊದಲನೇ ಕಾರಣ ಹೇಳಲಿಕ್ಕೆ ಅಂದರೆ, ಒಂದು ಕಮರ್ಷಿಯಲ್ ಸಿನಿಮಾ ಎಲ್ಲರೂ ಮಾಡ್ತಾರೆ, ಒಂದು ಕಮರ್ಷಿಯಲ್ ಸಿನಿಮಾ ಕಂಟೆಂಟ್ ಜೊತೆ ಒಟ್ಕೊಂಡು ಮಾಡುವಂಥ ಮನಸ್ಥಿತಿ ಇರೋದು ತುಂಬ ದೊಡ್ಡ ಸ್ಥಾನದಲ್ಲಿ ಜನರನ್ನು ಹೇಳ್ಕೊತಾರೆ. ಅದಕ್ಕೆ ಜನ ಅವರು ಅಷ್ಟು ಇಷ್ಟಪಡೋದು ಅನಿಸುತ್ತೆ, ಅಭಿಮಾನಿಗಳು ಅಷ್ಟು ಮೆರೆಸೋದು ಅದಕ್ಕೆ ಅನಿಸುತ್ತೆ. ಕಂಟೆಂಟ್ ಕೂಡ ತಲೆ ಮೇಲೆ ಜವಾಬ್ದಾರಿ ಹಾಕೊಂಡು ಮಾಡುವಂಥ ಒಬ್ಬ ನಟರು, ಅದಕ್ಕೆ ಪೂರ್ವವಾಗಿ ಸಿಗುವಂಥ ಒಬ್ಬ ಪ್ರೊಡ್ಯೂಸರ್, ಅಂದರೆ ಕಂಟೆಂಟ್ ಸಿನಿಮಾ ಮಾಡಬೇಕು ಅಂತ ಕಮರ್ಷಿಯಲ್ ಎಲಿಮೆಂಟ್ಸ್ ಇತ್ತು. ಸೊ ಈ ಇಡೀ ಚಿತ್ರ ಇಂಥ ಎಕ್ಸ್ಪೀರಿಯನ್ಸ್ ಜನರ ಜೊತೆ ನಡೆದಿರೋದು. ಸೊ ಚೆನ್ನಾಗಾದರೂ ಕಾರಣ ಇವೆಲ್ಲ 90% ಭಾಗ, ನಮ್ದು 10% ಭಾಗವೂ ಇರುತ್ತೆ. ಯಾಕಂದ್ರೆ ಅಷ್ಟು ನಿಮಗೆ ಇಲ್ಲಿ 1 ವರ್ಷ ಎಲ್ಲರೂ ನಾವು ನಡೆಸ್ಕೊಂಡು ಬಂದಿರೋದು. ದರ್ಶನ್ ಸರ್, ಶೌರ್ಯಣ್ಣ, ಸುರೇಶ್ ಅಣ್ಣ, ನನ್ನ ಇಡೀ ಡೈರೆಕ್ಷನ್ ತಂಡ, ಅಡಪ ಅಣ್ಣ ಅವರ ತಂಡ, ಅಡಪ ಅವರು, ಮತ್ತು ಇಡೀ ನನ್ನ ಕಲಾವಿದರು, ಈ ಹಿಂದೆ ಕೆಲಸ ಮಾಡಿದಂಥ ನಮ್ಮ ಯೂನಿಟ್ ಅವರು, ಕ್ಯಾಮ್ರಾ ತಂಡ, ಎಲ್ಲರೂ. ಸೊ ಇವರೆಲ್ಲ ಕಷ್ಟ ಇವರು ಪಟ್ಟಣವರು 1 ವರ್ಷದ್ದು ಶ್ರಮ ಈ ಕ್ರಾಂತಿ ಚಿತ್ರ ಮುಂದೆ ಬರುತ್ತೆ. ಇದರ ಮೇಲೆ ದರ್ಶನ್ ಸರ್ ನಮ್ಮ ಮೇಲೆ ಒಂದು ನಂಬಿಕೆ. ಅಂದರೆ ಶೈಲಗಂಧ ಅವರ ಬಗ್ಗೆ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು ಅವ್ರ ಸಿನಿಮಾಗಳಿಂದ, ಪ್ರೊಡ್ಯೂಸರ್ ಆಗಿದ್ದು ಅವ್ರ ಸಿನಿಮಾಯಿಂದ, ಆಡಿಯೋ ಕಾನ್ಫರೆನ್ಸ್ ಮಾಡಿದ್ದು ಅವ್ರ ಸಿನಿಮಾಯಿಂದ, ಬರೆದಿದ್ದು ಅವ್ರ ಸಿನಿಮಾಯಿಂದ, ಡೈರೆಕ್ಟರ್ ಆಗಿದ್ದು ಅವ್ರ ಸಿನಿಮಾಯಿಂದ. ಸೊ ಇದೆಲ್ಲ ನೋಡ್ತಾ ಇದ್ದಾರೆ. ಸುಮಾರು ಜನ ಹೇಳ್ತಾ ಇರ್ತಾರೆ ಅವ್ರ ಸಿನಿಮಾ ಮಾತ್ರ ಚೆನ್ನಾಗಿ ಮಾಡ್ತೀವಿ ಅಂತ. ಖಂಡಿತ ಮಾಡೇ ಮಾಡ್ತೀನಿ, ಅದನ್ನು ಡೌಟ್ ಇರೋದಿಲ್ಲ. ಅವ್ರ ಸಿನಿಮಾನೇ ಚೆನ್ನಾಗಿ ಮಾಡ್ಬೇಕು ನಾನು. ಯಾಕಂದ್ರೆ ಇಷ್ಟು ನಂಬಿಕೆ ಇಟ್ಟು ನನ್ನ ಮೇಲೆ ನನ್ನ ಜವಾಬ್ದಾರಿ ಕೊಟ್ಟು ಮಾಡೋಂಥ ನಟರಿಗೆ ನಾನು ಚೆನ್ನಾಗಿ ಮಾಡಿದ್ರೆ ಖಂಡಿತ ಗೊತ್ತಾಗಿರ್ತದ್ದು. ಸೊ ಅದು ಪಾರ್ಶಾಲಿಟಿ ಅಂತಂದ್ರೆ ಅದು ಪಾರ್ಶಾಲಿಟಿ ಅಲ್ಲ, ಕಂಪ್ಲೀಟ್ ಆಗಿ ಅವ್ರ ಸಿನಿಮಾನು ನಾನು ಚೆನ್ನಾಗಿ ಮಾಡೋದು, ಅದ್ರಲ್ಲಿ ಡೌಟೇ ಇರೋದಿಲ್ಲ. ಜೊತೆಗೆ ನನ್ನ ಕರ್ನಾಟಕ ಅವ್ರ ಬಗ್ಗೆ ಅಂದ್ರೆ ನಾನೇ ತುಂಬ ಮಾತು ಕಡಿಮೆ ಅಂತ ಎಲ್ಲರೂ ಹೇಳಿ ನನಗೆ ಗೊತ್ತು, ನಾನು ಮಾತು ತುಂಬ ಕಡಿಮೆ ಅಂತ. ನನಗೊಬ್ಬ ಮಾತೇ ಆಡಲ್ಲ ಅನ್ನೋದು ನೋಡಿದ್ದು ನನ್ನ ಕರ್ನಾಟಕನ. ಅದು ನಾನೇ ದೊಡ್ಡ ಅಂತ ಅನ್ನಿಸ್ಬಿಟ್ಟು, ಯಾಕಂದ್ರೆ ಸೆಟ್ಟಲ್ಲಿ ಅಷ್ಟು ಸೇರಿದ್ದಾಗಿ ಅಷ್ಟು ದೊಡ್ಡ ಕೆಲಸನ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಖಂಡಿತ ಆಶ್ಚರ್ಯದ ಕೆಲಸ. ಅವರು, ಅವರ ಟೀಮು, ಮತ್ತು ನಾನು ನನ್ನ ಜೊತೆ ಇದ್ದಿದ್ದು ನಮ್ಮ ಇಡೀ ಡೈರೆಕ್ಷನ್ ತಂಡ, ಇಡೀ ತಂತ್ರಜ್ಞರು, ಎಲ್ಲರಿಗೂ ನನ್ನ ಅಭಿನಂದನೆಗಳು. ಸೊ ಈ ಸಿನಿಮಾ ಜನವರಿ 26 ತೆರೆದಂತೆ ದೊಡ್ಡ ಯಶಸ್ಸು ಚಿತ್ರಕ್ಕೆ, ನಮ್ಮ ನಿರ್ಮಾಪಕರಿಗೆ, ದರ್ಶನ್ ಅವರ ನಂಬಿಕೆಗೆ ಸಿಗಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್.